ಇವತ್ತು ನಾನು ಮಾಡ್ತಾ ಇರೋದು ಅವರೆಕಾಳು ಮಶಪ್ ಸಾರು. ಅವರೆಕಾಳು ಸೀಸನ್ ಬಂದ್ರೇ ಹಾಗೆ ಎಲ್ಲ ತಿಂಡಿಗಳಲ್ಲೂ ಸಾರುಗಳಲ್ಲೂ ಅವರೆಕಾಳೇ ಇರುತ್ತೆ. ಮೊದಲು ಒಂದು ಕುಕ್ಕರ್ನಲ್ಲಿ ಅವರೆಕಾಳು ಹಾಗೆ ಸಾರು ಗಟ್ಟಿ ಬರೋದಕ್ಕೋಸ್ಕರ ಬೇಳೆ, 5ರಿಂದ 6 ಟೊಮೊಟೊ, ಆಲೂಗೆಡ್ಡೆ ಮತ್ತು ಬದನೆಕಾಯಿ ತುಂಬಾ ಟೇಸ್ಟ್ ಕೊಡುತ್ತೆ. ಸಾರು ಸ್ವಲ್ಪ ಗಟ್ಟಿನೂ ಕೂಡ ಬರುತ್ತೆ. ಈ ಎಲ್ಲ ತರಕಾರಿನ ಹಾಕ್ಕೋಬೇಕು. ಇನ್ನು ಮಸಾಲೆಗೆ ಟೊಮೊಟೊ, ಬೆಳ್ಳುಳ್ಳಿ, ಈರುಳ್ಳಿ, ಕಾಯಿ ಮತ್ತು ಮಸಾಲೆ ಪುಡಿ, ಇದರಲ್ಲಿ ಕೊತ್ತಂಬರಿ ಸೊಪ್ಪು ನಾನು ಹಾಕಿದ್ದು ಸ್ಕಿಪ್ ಆಗಿದೆ, ನೀವು ಆ್ಯಡ್ ಮಾಡ್ಕೊಳ್ಳಿ. ಇದನ್ನೆಲ್ಲನೂ ಸೇರಿಸಿ ನುಣ್ಣಗೆ ರುಬ್ಕೋಬೇಕು. ನುಣ್ಣಗೆ ರುಬ್ಬಿದ್ದಂಥ ಈ ಮಿಶ್ರಣನ ತರಕಾರಿ ಜೊತೆ ಮಿಕ್ಸ್ ಮಾಡಬೇಕು. ನಾನು ಮಾಡ್ತಾ ಇರೋ ಈ ಮೆಥಡು ಟೈಮ್ ಸೇವಿಂಗು ಮತ್ತು ಈಗಿನ ಸೀಸನ್ನಲ್ಲಿ ಗ್ಯಾಸ್ ಸೇವಿಂಗ್ ಕೂಡ ಆಗಿದೆ. ಹಾಗೆ ಕನ್ಸಿಸ್ಟೆನ್ಸಿಗೆ ನೋಡಿಕೊಂಡು ಎಷ್ಟು ನೀರು ಬೇಕೋ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 3 ವಿಷಲ್ ಕೂಗಿಸ್ಕೋಬೇಕು. ನಂತರ ನಾನು ಸೊಪ್ಪನ್ನು ಸಪ್ರೇಟಾಗಿ ಬೇಯಿಸ್ಕೊತಾ ಇದ್ದೀನಿ. ಯಾಕಂದರೆ ಆಮೇಲೆ ಸಪ್ರೇಟ್ ತೆಗೆದು ತರಕಾರಿ ಜೊತೆ ರುಬ್ಬೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು. ಸೊಪ್ಪನ್ನು ಚೆನ್ನಾಗಿ ತೊಳೆದು ನಾನು ಸಣ್ಣಗೆ ಹಚ್ಕೊಂಡು ಅದನ್ನು ಸಪ್ರೇಟಾಗಿ ಬೇಯಿಸ್ಕೊತಾ ಇದ್ದೀನಿ. ಬೇಯಿಸುವಾಗ ಅದಕ್ಕೆ 2 ಸ್ಪೂನ್ ಎಣ್ಣೆನ ಹಾಕಿದ್ರೆ ಅದರ ಕಲರ್ ಕಪ್ಪು ಬರೋದಿಲ್ಲ, ಗ್ರೀನ್ ಕಲರೇ ಇರುತ್ತೆ. ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ, ಸ್ವಲ್ಪನೇ ಹಾಕಿ ಬೇಯಿಸ್ಕೋಬೇಕು. ಬೆಂದ ನಂತರ ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕು, ಯಾಕಂದರೆ ಸಾರಿನ ಜೊತೆಗೆ ಹೊಂದ್ಕೊಳ್ಳೋಕ್ಕೋಸ್ಕರ. ನಂತರ ಅದನ್ನು ಸಾಂಬಾರಿಗೆ ಮಿಕ್ಸ್ ಮಾಡಬೇಕು. ಒಂದು ಕುದಿಸ್ಬಿಟ್ಟು ಅದಕ್ಕೆ ಸಿಂಪಲ್ಲಾದ ಒಂದು ಒಗ್ಗರಣೆ, ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿನ ಹಾಕಿ, ಈರುಳ್ಳಿ ಹಾಕಿ, ಸ್ವಲ್ಪ ಇಂಗನ್ನು ಹಾಕಿ ಸಾಂಬಾರು ಜೊತೆ ಸೇರಿಸಿ 2 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು. ಅವರೆಕಾಳು ಮಶೊಪ್ಪು ರೆಡಿಯಾಗುತ್ತೆ. ಅವರೆಕಾಳು ಸೀಸನ್ನಲ್ಲಿ ಈ ಥರ ಒಂದು ಸಾರು ಮಾಡಲೇಬೇಕು. ನಿಜವಾಗ್ಲೂ ತುಂಬಾ ರುಚಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.